ಉಪವಿಭಾಗಾಧಿಕಾರಿಗಳ ಆದೇಶಕ್ಕೆ ನಿರ್ಲಕ್ಷ್ಯ, ತಹಶೀಲ್ದಾರ್ ಕಚೇರಿ ಬಳಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಇತ್ತೀಚೆಗೆ ತುಮಕೂರು ಕಂದಾಯ ಇಲಾಖೆಯಲ್ಲಿ ಸಾರ್ವಜನಿಕರ ಕೆಲಸ ಮಾಡಿಕೊಡದೆ ಅಧಿಕಾರಿಗಳ ನಿರ್ಲಕ್ಷ್ಯ, ಕಚೇರಿಗೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಲೆದು ಬೇಸತ್ತು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಸಾಮಾನ್ಯವಾಗಿದೆ. ಇಂದು ಕೂಡ ತಹಶೀಲ್ದಾರ್ ಕಚೇರಿಯ ಬಳಿ 65 ವರ್ಷದ ವಯೋವೃದ್ಧರು ಹಾಗೂ ಅವರ ಮಗ ಉಪವಿಭಾಗಾಧಿಕಾರಿಗಳ ಆದೇಶ ಆಗಿದ್ದರೂ 9 ತಿಂಗಳುಗಳಿಂದ ತಮ್ಮ ಕೆಲಸಗಳನ್ನು ಮಾಡಿಕೊಡದೆ ಸತಾಯಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ತಹಶೀಲ್ದಾರ್ ಕಚೇರಿ ಬಳಿ ಕುಳಿತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಪ್ರಸಂಗ ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ತಹಶೀಲ್ದಾರ್ ಕಚೇರಿ ಬಳಿ ನಡೆಯಿತು. ತುಮಕೂರು ಉಪವಿಭಾಗಾಧಿಕಾರಿಗಳು ಆದೇಶ ಮಾಡಿದ್ದರೂ ತಹಶೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳು 65 ವರ್ಷ ವಯಸ್ಸಿನ ಪಾರ್ವತಮ್ಮನವರಿಗೆ ಇಂದು ನಾಳೆ ಎಂದು ಹೇಳಿಕೊಂಡು 8-9 ತಿಂಗಳುಗಳಿಂದ ಕೆಲಸ ಮಾಡಿಕೊಡದೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ವಯೋವೃದ್ಧರ ಬಳಿ ಈ ರೀತಿ ನಡೆದುಕೊಂಡಿದ್ದರಿಂದ ಇಂದು ಕಚೇರಿಯ ಬಳಿ ತಮ್ಮ ನೋವನ್ನು ತೋಡಿಕೊಂಡು ಕಚೇರಿಯ ಬಳಿ ಕುಳಿತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಇತ್ತೀಚೆಗೆ ಕಂದಾಯ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಕರ್ತವ್ಯ ಲೋಪ ಭ್ರಷ್ಟಾಚಾರ ನಡೆಸಿದ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟರೂ ಕ್ರಮ ಕೈಗೊಳ್ಳದೇ ಇರುವುದರಿಂದ ಕೆಲವು ಅಧಿಕಾರಿಗಳಿಗೆ ಭಯವೇ ಇಲ್ಲದಂತಾಗಿದೆ. ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡದೆ ಸುಮ್ಮನೆ ಕಾಲಹರಣ ಮಾಡುತ್ತಿರುವ ಇಂತಹ ಕೆಲವು ಅಧಿಕಾರಿಗಳ ವಿರುದ್ಧ ಕೂಡಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ತಕ್ಷಣ ಸ್ಪಂದಿಸುವಂತಹ ಅಧಿಕಾರಿಗಳನ್ನು ನೇಮಿಸುವಂತಹ ಕೆಲಸ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರದಿಂದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ಕಂದಾಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಲು ಮುಂದಾಗಿದ್ದರೆ, ಕಂದಾಯ ಸಚಿವರು ಕೈಗೊಂಡಿರುವ ಕಂದಾಯ ಇಲಾಖೆಯ ಅನುಕೂಲಗಳು ಸಾರ್ವಜನಿಕರಿಗೆ ರೈತರಿಗೆ ಯಾವಾಗ ಸಿಗುತ್ತವೆ ಎಂದು ಹೆಚ್ಚಿಗೆ 7 ತಿಂಗಳು 8 ತಿಂಗಳು ತಿರ್ತಾವ್ರು ಅವ್ರ ಕೆಲಸ ಮಾಡ್ಕೊಡ್ತಾ ಇಲ್ಲ. ಕೇಳಿದ್ರೆ ಈಗ ಬಾ ಆಗ ಬಾ ಅವ್ರಿಗೆ ಕೇಳಿ ಇವ್ರಿಗೆ ಕೇಳಿದ್ರೆ ಪೊಲೀಸ್ನವ್ರು ರಿಪೋರ್ಟ್ ಕಳಿಸ್ಬೇಕು, ಪೊಲೀಸ್ನ ಕೇಳಿ ಇವ್ರು ರಿಪೋರ್ಟ್ ಕಳಿಸ್ತಾರೆ. ಯಾರು ತಗೋಬೇಕು ನಾವು? ಅವ್ರಿಗೆ ಎಷ್ಟು ವಯಸ್ಸು? 65 ವರ್ಷ. ಕೇಳಿದ್ರೆ ಈಗ ಬರ್ರಿ ಯಾಕೆ ಬರ್ರಿ ಎಷ್ಟು ತಿರ್ತಾರೆ? ಅಲ್ಲ ತಾಲೂಕು ಕೆಲಸ ಮಾಡಿ ಜವಾಬ್ದಾರಿ ಹಂಗಾರೆ ಯಾವಾಗ ಈಗ ಬರ್ರಿ ಯಾವಾಗ ಬರ್ರಿ ಕೇಳಿ ಹಂಗಾರೆ ಸಿಬ್ಬಂದಿ ಯಾರು ಮಾಡ್ಕೊಡ್ತಾ ಇಲ್ಲ. ಎಲ್ಲರೂ ದುಡ್ಡು ತಿಂದಿದ್ದು ಮನೆ ಹಾಳಾಗೋಗ್ಬಿಟ್ಟಿದವ್ರದ್ದು, ಮನೆ ಹಾಳಾಗೋಗ್ಬಿಟ್ಟಿದವ್ರದ್ದು. ಎಲ್ಲ ರಿಪೋರ್ಟ್ ಅವರು ಬರಲಿ, ಪೊಲೀಸ್ನವ್ರು ಎಲ್ಲರೂ ಬರಲಿ. ನಾನು ಎತ್ಕೊಳ್ಳಿ ಬಿಡ್ಬೇಕಾರೆ ಬೇಕಾದ್ರೆ ಜೈಲ್ವರೆಗೂ ಬರಲ್ಲ. ಇವತ್ತು ಕೂತಿಲ್ಲೇನೆ ನಿಮ್ಮ ಹತ್ರ ದುಡ್ಡು ಕೇಳಿದಾರ? ದುಡ್ಡು ಕೇಳಿಲ್ಲ, ಮಾಡ್ಕೊಡ್ತಾರೆ ಕೆಲಸ ಅಷ್ಟೇ. ಅದೇ ಮಾಡ್ಕೊಡ್ತಾರೆ, ದುಡ್ಡು ಕೂಡ ಮಾಡ್ಕೊಡ್ತೀವಿ ಅಂತ ಲೆಕ್ಕ. ಹಂಗೆ 9 ತಿಂಗಳಾಯ್ತು. ಸೆಪ್ಟೆಂಬರ್ ತಿಂಗಳು ತಿರ್ತಾ ಇದೀವಿ. ಯಾವ ತುಮಕೂರು ಸಿಟಿ. ಜಮೀನಿಂದ ಸೈಟಿಂದ ಮನೆದು ಒಳ್ಳೆ ಉರಿ ಬಿಟ್ಟ ನಮ್ಮ ಮನೆಯಿಂದ 1 ಕಿಲೋಮೀಟರ್ ನಡಿಬೇಕು. ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದಿನ ನಡೀತಿದ್ದೀನಿ. ಒಂದು ದಿವಸ ತಪ್ಪಾಗಿ ಬರ್ತಾ ಇದ್ದೀನಿ.